ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ವಿಶೇಷ ಅಂದರೆ ನಾನು ಕಡಲೆಕಾಯಿ ಪರ್ಸೆಗೆ ಹೊರಟಿದ್ದೀನಿ. ಕಡಲೆಕಾಯಿ ಪರ್ಸೆ ನಡೆಯೋದು 23rd, 24th, 25th ಅಂದರೆ ಸ್ಯಾಟರ್ಡೆ, ಸಂಡೇ, ಮಂಡೇ ಲಾಸ್ಟ್. ಕಾರ್ತಿಕ್ ಸೋಮವಾರ ಆಗಿರೋದನ್ನ ಮಂಡೇ ಲಾಸ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಶಾಪ್ಸ್ ಎಲ್ಲ ಹಾಕಿರ್ತಾರೆ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ಹೇಗಿರುತ್ತೆ ನೋಡಿ. ನಾನು ಹಾಕಿರೋ ಔಟ್ಫಿಟ್ ಇದು, ಜಸ್ಟ್ ಒನ್ ಪೀಸ್ ಡ್ರೆಸ್ ಹಾಕಿದ್ದೀನಿ. ಸೊ ಸ್ವಲ್ಪ ಹುಷಾರಿಲ್ಲ ಗೈಸ್ ನನಗೆ, ಆದರೂ ಹೊರಟಿದ್ದೀನಿ. ಬಿಕಾಸ್ ವರ್ಷಕ್ಕೆ ಒಂದೇ ಸತಿ ಬರೋದಿದ್ದು ಕಡಲೆಕಾಯಿ ಪರ್ಸೆ, ಇನ್ನೊಂದು ಸತಿ ಬರೋದಿಲ್ಲ. ನೆಕ್ಸ್ಟ್ ಇಯರೇ ನಾನು ವೆಯ್ಟ್ ಮಾಡಬೇಕು. ಲಾಸ್ಟ್ ಇಯರ್ ಇದ್ದಾಗ ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ಲೆಟ್ಸ್ ಗೋ. ನಾವು ಹೋಗೋ ಅಷ್ಟರಲ್ಲಿ ಈವ್ನಿಂಗ್ 5:30 ಆಗಿಬಿಟ್ಟಿತ್ತು. ಸೊ ಇದು ಕಡಲೆಕಾಯಿ ಪರ್ಸೆ ನಡೆಯೋದು ಬಸವನಗುಡಿ ಗಾಂಧಿ ಬಜಾರ್ ಹತ್ರ. ಫುಲ್ ರೋಡಲ್ಲೇ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಬ್ಲಾಕ್ ಮಾಡಿರ್ತಾರೆ ರೋಡ್ಸ್ ಎಲ್ಲ. ಬಸ್ಸಸ್ ಎಲ್ಲ ಯಾವುದು ಟ್ರಾವೆಲ್ ಮಾಡ್ತಿರಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಟಾಲ್ಸ್ ಹಾಕಿರ್ತಾರೆ. ಈ ಥರ ಎಲ್ಲ ನೀವು ನೋಡ್ತಿದ್ದೀರ ಅಲ್ಲ, 100 ರೂಪಾಯಿ, 150 ರೂಪಾಯಿ ಆ ಥರ ಎಲ್ಲ ಹಾಕ್ತಿರ್ತಾರೆ. ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರೋದು ಸಿಗುತ್ತೆ, ಒಂದೊಂದು ಚೆನ್ನಾಗಿರೋದು ಸಿಗಲ್ಲ. ಸೊ ಈ ಥರ ಎಲ್ಲ ತೊಗೊಳೋದು ನಾನು ಕಮ್ಮಿ, ಬಟ್ ಜಸ್ಟ್ ಟ್ರೈ ಮಾಡೋಣ ಅಂತ ಹೇಳಿ ಒಂದೇ ಒಂದು ಟಾಪ್ ತೊಗೊಂಡೆ. ಅದು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಲೆಗ್ಗಿನ್ಸ್ ಎಲ್ಲ, ಬ್ರ್ಯಾಂಡೆಡ್ ಲೆಗ್ಗಿನ್ಸು, ಪ್ಲಾಜೋಸ್ ಎಲ್ಲ ತುಂಬ ಕಮ್ಮಿ ಪ್ರೈಸಿಗೆ ಮಾರ್ತಿದ್ರು. ಸೊ ಅದು ತುಂಬ ಚೆನ್ನಾಗಿತ್ತು. ಅದನ್ನು ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ನಾವು ಶಾಪ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ದೇವ್ರ ದರ್ಶನಕ್ಕೆ ಹೊರಟ್ವಿ. ಗಣಪತಿ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ ಆಯಿತು. ಆಮೇಲೆ ಬಸವನ ಹತ್ರನೂ ಹೋದ್ವಿ ನಾವು. ದೊಡ್ಡ ಗಣಪತಿ ದೇವಸ್ಥಾನ ಆದಮೇಲೆ ಅಲ್ಲೊಂದು 4-5 ದೇವಸ್ಥಾನ ಇದೆ. ಸೊ ಅದೆಲ್ಲ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ನೆಕ್ಸ್ಟು ಬುಲ್ ಟೆಂಪಲ್ಗೆ ಹೋದ್ವಿ. ಅದಾದಮೇಲೆ ನಾವು ವಾಪಸ್ಸು ಮನೆಗೆ ಬರೋಂಥ ದಾರೀಲಿ ಈ ಶಾಪ್ ನೋಡಿದ್ವಿ. ಸ್ಟ್ರಾಬೆರಿ ವಿತ್ ಚಾಕ್ಲೇಟ್ ಡಿಪ್ ಕೊಡ್ತಾರಲ್ವ, ಅದನ್ನು ಟ್ರೈ ಮಾಡಬೇಕು ಅಂತ ಹೇಳಿ ನಾವು ಈ ಸ್ಟಾಪ್ ಹತ್ರ ನಿಲ್ಲಿಸಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ಫಸ್ಟ್ ಬೈಟ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿತ್ತು. ನನಗೇನು ಅನಿಸುತ್ತೆ ಅಂದರೆ, ನಾವೇ ಸ್ಟ್ರಾಬೆರಿ ಮತ್ತು ಚಾಕ್ಲೇಟ್ ಎಲ್ಲ ಮನೆಗೆ ತೊಗೊಂಬಂದು ಮಾಡ್ಕೊಂಡು ತಿಂದರೆ ಇನ್ನೂ ಕಮ್ಮಿ ಪ್ರೈಸ್ಗೆ ಮನೆಯವರೆಲ್ಲ ತಿನ್ಬೋದು. ಇದು ನಮಗೆ 90 ರೂಪೀಸ್ ಕಾಸ್ಟ್ ಆಯಿತು. ಐ ಫೀಲ್ ಇಟ್ ಈಸ್ ನಾಟ್ ವರ್ತ್, ಬಟ್ ಟೇಸ್ಟಿಯಾಗಂತೂ ಚೆನ್ನಾಗಿತ್ತು. ಗೈಸ್, ಕಡಲೆಕಾಯಿ ಪರ್ಸೆಗೆ ನಾನು ನನ್ನ ಫ್ರೆಂಡ್ಸ್ ಹೋಗಿದ್ವಿ. ಈಗ ಸ್ವಲ್ಪ ಹೊತ್ತಾಯಿತು ಹೋಗಿ ಬಂದ್ವಿ. ಊಟ ಮಾಡಿಕೊಂಡು ಏನೇನು ಶಾಪ್ ಮಾಡಿದೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ದೇವಸ್ಥಾನದಕ್ಕೆ ಆಗಲಿ, ಅಲ್ಲಿ ಶಾಪಿಂಗ್ ಆಗಲಿ, ತುಂಬ ಜನ. ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ, ವಾಪಸ್ ಬರ್ತಾ ಸಿಕ್ಕಾಪಟ್ಟೆ ಜನ ಆಗಿದ್ರು. 8 o'clock, 8:30 ಆದರೂ ಸಿಕ್ಕಾಪಟ್ಟೆ ಜನ ಇದ್ದರು. ನಿಮಗೆ 8:30 ಅಂತ ಅನಿಸೋದೇ ಇಲ್ಲ, ಅಷ್ಟು ಜನ ಇದ್ದರು. ಸೊ ಒಂದೊಂದಾಗಿ ಏನೇನು ತೋರಿಸಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ಗೆ ಈ ಥರ ಸ್ಮಾಲ್ ಆಟಾಡೋ ಐಟಮ್ಸ್ ಬರುತ್ತೆ ಅಲ್ಲ, ಸೊ ಇದನ್ನು ತೊಗೊಂಡೆ. 3 ಇದು 50 ರೂಪೀಸ್ಗೆ 3 ಅಂತ ಹೇಳಿದ್ರು. ಸೊ ತೊಗೊಂಡೆ. ಆ್ಯಂಡ್ ಇದು ಒಂದು
ಅದೇ ಈ ಥರ ಎಲ್ಲ ಅನ್ನತ್ತೆ ಅಲ್ಲ. ಸೊ ಇದು ಒಂದು. ಆ್ಯಂಡ್ ಇದು ಐ ಥಿಂಕ್ ಕಲರ್ ಬರುತ್ತೆ ಈ ಥರ. ನನ್ನ ಮಗನಿಗೆ ತೊಗೊಂಡಿದ್ದು. ಆ್ಯಂಡ್ ಈ ಚೇರ್ ತೊಗೊಂಡೆ ಒಂದು ನನ್ನ ಮಗನಿಗೆ ಕುತ್ಕೊಳಕ್ಕೆ, ಬಿಕಾಸ್ ಅವನು ಇವಾಗ ಕುತ್ಕೊತಿದ್ದಾನೆ. ಸೊ ಅದಕ್ಕೋಸ್ಕರ ಒಂದು ಚೇರ್ ತೊಗೊಂಡೆ. ಆ್ಯಂಡ್ ಅಲ್ಲೇ ರಾಶಿ ಹಾಕ್ಕೊಂಡಿರ್ತಾರೆ ಟೀ ಶರ್ಟ್ಸ್ ಎಲ್ಲ. ಸೊ ಅದರಲ್ಲಿ ನಾನು ಇದು ಒಂದು ಟೀ ಶರ್ಟ್ ತೊಗೊಂಡೆ. ಯು ಗೈಸ್ ಡೋಂಟ್ ಬಿಲೀವ್, ಇದು H&Mದು. ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ ದಿಸ್. H&Mದು. I paid only 100 rupees for this. I don't know how they are selling this and all. It is a fresh piece only. It is very beautiful, very soft and all. Office wear ತುಂಬ ಚೆನ್ನಾಗಿದೆ. 100 rupees ಪೇ ಮಾಡಿದ್ದು. ಆ್ಯಂಡ್ ಈ ಚೇರ್ಗೆ 100. ಆ್ಯಂಡ್ ಈ ಆಟರ್ ಐಟಮ್ಸ್ ಏನು ಹೇಳಿದ್ನಲ್ಲ ಅದು ಎರಡೂ ಸೇರಿಸಿ ಐ ಥಿಂಕ್ 160 ಏನೋ ಪೇ ಮಾಡಿದೆ. ಸೊ ಮೇನ್ ಕಡಲೆಕಾಯಿ ಪರ್ಸದಲ್ಲಿ ಏನು ತೊಗೊತಾರೆ, ಕಡಲೆಕಾಯಿ ಇಲ್ಲ ಅಂದರೆ ಕಡಲೆಕಾಯಿ ಪರ್ಸೆ ಕಂಪ್ಲೀಟ್ ಆಗೋಲ್ಲ. ಸೊ ಕಡಲೆಕಾಯಿ ತೊಗೊಂಡೆ, ಇನ್ನೂ ಫುಲ್ ಇತ್ತು. ಸೊ ಹಾಫ್ ಅಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದು ಪ್ಯಾಂಟ್ ತೊಗೊಂಡೆ. ಇದು ಈ ಥರ ಪ್ಲಾಜೋ ಥರ ನಮ್ಮ ಅಮ್ಮಂಗೆ ತೊಗೊಂಡಿದ್ದು. ಇದು 150. ಇದು ಬ್ರ್ಯಾಂಡೆಡೇನೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು 2 ಲೆಗಿನ್ ತೊಗೊಂಡೆ, ಒಂದು ಬ್ಲ್ಯಾಕ್ ಆ್ಯಂಡ್ ಒಂದು ವೈಟ್. ನನ್ನ ಹತ್ರ ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿತ್ತು. ಯು ಗೈಸ್ ಡೋಂಟ್ ಬಿಲೀವ್, ಇದು ಮ್ಯಾಕ್ಸ್ದು. ಇದು ಮೀಡಿಯಮಲ್ಲಿ ತೊಗೊಂಡಿದ್ದೀನಿ, ಇದು ಎಲ್ಲಲ್ಲಿ ತೊಗೊಂಡಿದ್ದೀನಿ. ಇದು ಮ್ಯಾಕ್ಸ್ದೆ. ಯು ಗೈಸ್ ಡೋಂಟ್ ಬಿಲೀವ್, ಇದು 150 ಈಚ್. ಸೊ 300 rupeesಗೆ ನನಗೆ 2 ಲೆಗಿನ್ ಬಂತು, ವಿಚ್ ಇಸ್ ಅ ಸ್ಟೀಲ್ ಡೀಲ್. ಆ್ಯಂಡ್ ಇಟ್ ಈಸ್ ಅ ನ್ಯೂ ಪೀಸ್ ಆಲ್ಸೋ. ತುಂಬ ಚೆನ್ನಾಗಿದೆ. ಇನ್ನೂ ಒಂದು ತೋರ್ಸೋದು ಮರ್ತೋದೆ, ಈ ಕ್ಲಿಪ್ ತೊಗೊಂಡೆ. ಇದು 20 rupees. ಇದು ಬೇರೆ ಕಡೆ ಚೆಕ್ ಮಾಡೋಕ್ಕೆ 50 rupees ಹೇಳಿದರು. ಜಸ್ಟ್ ನಮ್ಮ ಮನೆ ಹತ್ರನೇ ಇಲ್ಲಿ ಒಂದು ಮೇಳ ಥರ ಹಾಕಿದ್ದಾರೆ, ಅಲ್ಲಿ ಚೆಕ್ ಮಾಡಿದ್ರೆ 50 rupees ಹೇಳಿದರು. ಇಟ್ಸ್ ಜಸ್ಟ್ 20 rupees. ಈ ಥರ ಎಲ್ಲದು ಈ ಥರ ಇನ್ನೂ ತುಂಬ ಚೆನ್ನಾಗಿರೋದಿತ್ತು. ಬೋದೆಲ್ಲ ಇತ್ತು, ತುಂಬ ಕ್ರೇಜಿ ಆಗಿತ್ತು. ಅದೆಲ್ಲ 20 rupeesಗೆ ಇತ್ತು. 10 rupees ಐಟಮ್ಸ್ಗೂ ಇದೆ. ಆ್ಯಂಡ್ ಮಕ್ಕಳು ಆಟ ಆಡೋ ಸಾಮಾನು ಇವಾಗ ಈ ಥರ ತಂದಿದ್ದೀನಲ್ಲ, ಈ ಥರ ಇನ್ನೂ ತುಂಬ ಚೆನ್ನಾಗಿರೋದೆಲ್ಲ ಇದೆ ಗೈಸ್. ಯಾರ್ಯಾರೆಲ್ಲ ಹೋಗಿಲ್ಲ ಇನ್ನು ಪ್ಲೀಸ್ ಹೋಗಿ ಬೇಗ. ತುಂಬ ಶಾಪ್ಸ್ ಇದೆ. ಆ್ಯಂಡ್ ಈ ಜ್ಯುವೆಲ್ರೀಸ್ ಅದೆಲ್ಲ ತುಂಬ ಒಳ್ಳೆ ಪ್ರೈಸಿಗೆ ಸೇಲಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ವಿಸಿಟ್ ಮಾಡಿ ಒನ್ಸು. ಸೊ ಇದು ನನ್ನ ಕಡಲೆಕಾಯಿ ಪರ್ಸೆ ಶಾಪಿಂಗ್ ಹಾಲ್ ಆಗಿತ್ತು. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.